10ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ 6ನೆಯ ಒಂದು ಯೂನಿಟ್ ದ ಡಿಸ್ಕವರಿ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸ್ಟ್ರಾಕ್ಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. 10ನೇ ತರಗತಿಯ ಪರೀಕ್ಷೆಗಳು ಸಮೀಪಕ್ಕೆ ಬರ್ತಾ ಇವೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನೀವು ಮಾಡ್ತಾ ಇರ್ತೀರಿ. ಅಂತಹ ತಯಾರಿ ಮಾಡುವಾಗ ಇಂತಹ ಒಂದು ರೆಫರೆನ್ಸ್ ನಿಮ್ಗೆ ಸಿಕ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಏನು ರೆಫರೆನ್ಸ್ ವರ್ಕ್ ಇದೆ ಇದು ಬೋರ್ಡ್ ಎಕ್ಸಾಮ್ಗೆ ಅಥವಾ ಪಬ್ಲಿಕ್ ಎಕ್ಸಾಮ್ಗೆ ಭಾಳ ಸಹಾಯಕ ಆಗುವಂಥ ಒಂದು ವಿಚಾರಗಳನ್ನು ಒಳಗೊಂಡಿದೆ. ಇದರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕೆಲವು ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಬೋದಾಗಿದೆ. ಸೊ ಸ್ನೇಹಿತರೆ, ಈಗ ಎಕ್ಸ್ಟ್ರಾಕ್ಟ್ಗಳನ್ನ ಅಧ್ಯಯನ ಮಾಡ್ತಾ ಸಾಗೋಣ ಬನ್ನಿ. ಮೊದಲ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಯನ್ನು ಈಗಾಗಲೇ ಒಂದು ಸತಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಈಗ ಮೊದಲ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಸಬ್ ಕ್ವಶನ್ ನಂಬರ್ 1, ಹೂ ಈಸ್ ದ ಸ್ಪೀಕರ್? ಇಲ್ಲಿ ಯಾರು ಈ ಒಂದು ವಾಕ್ಯವನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ಡಿಯೆಗೋ ಅಂತಕ್ಕಂತಹ ಒಬ್ಬ ನಾವಿಕ ಈ ಮಾತುಗಳನ್ನು ಹೇಳ್ತಾನೆ. ವಾಟ್ ಡಸ್ ದ ಸ್ಪೀಕರ್ ಮೀನ್? ಇದರ ಅರ್ಥ ಏನು ಅಂತ ಕೇಳಿದರೆ ಕೊಲಂಬಸ್ ಹ್ಯಾಡ್ ನೋ ರೈಟ್ ಟು ರಿಸ್ಕ್ ದೇರ್ ಲೀವ್ಸ್ ಅಂತ ಹೇಳೋದ ಅರ್ಥ ಇದು. ಕೊಲಂಬಸ್ರಿಗೆ ಯಾವುದೇ ಅಧಿಕಾರ ಇಲ್ಲ, ಹಕ್ಕಿಲ್ಲ ಅವರ ಜೀವಗಳನ್ನು ಅಪಾಯಕ್ಕೆ ದೂಡುವಂಥದ್ದು ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು. ವಾಟ್ ಮೇಡ್ ಹಿಮ್ ಸೇ ಸೋ? ಯಾಕೆ ಈ ಮಾತುಗಳನ್ನು ಆತ ಈಗ ಹೇಳ್ತಾನೆ ಅಂತಂದರೆ ದ ಸೀಮನ್ ವರ್ ಹೋಮ್ ಸಿಕ್, ಅವರಿಗೆಲ್ಲ ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಆಸೆಯಾಗಿದೆ. ವಾಂಟೆಡ್ ಟು ಗೆಟ್ ಬ್ಯಾಕ್ ಟು ಸ್ಪೇನ್, ಅವರು ಸ್ಪೇನ್ ದೇಶಕ್ಕೆ ಹಿಂತಿರುಗಬೇಕನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ವಿಚಾರ ಅವರ ತಲೆಯಲ್ಲಿ ಬಂದಿದೆ. ಇನ್ನು ಪ್ರಶ್ನೆ ನಂಬರ್ 2, ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ನೈಟ್ ಬಿಹೈಂಡ್ ದ ಐರಾನ್ಸ್. ಈ ಮಾತನ್ನು ಯಾರು ಹೇಳ್ತಾರೆ ಅಂಥೇಳಿ, ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ನೈಟ್ ಬಿಹೈಂಡ್ ದ ಐರಾನ್ಸ್. ಹೂ ಸೇಡ್ ದಿಸ್? ಇದನ್ನು ಯಾರು ಹೇಳಿದರು ಅಂತಂದರೆ ಕೊಲಂಬಸ್ ಅಥವಾ ಹಡಗಿನ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ನು ಹೇಳ್ತಾನೆ. ವೆನ್ ಡಿಡ್ ಹಿ ಸೇ ಸೋ? ಯಾವಾಗ ಈ ಮಾತನ್ನು ಹೇಳಿದರು ಅಂತಂದರೆ ವೆನ್ ದ ಸೇಲರ್ಸ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್, ಯಾವಾಗ ಕೊಲಂಬಸ್ನ ಮೇಲೆ ಉಳಿದ ಎಲ್ಲ ನಾವಿಕರು ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ, ಪ್ರಯತ್ನ ಮಾಡ್ತಾರೆ, ಆ ಸಮಯದಲ್ಲಿ ಈ ಮಾತನ್ನು ಆತ ಹೇಳ್ತಾನೆ. ವೈ ಡಿಡ್ ಹಿ ಸೇಸ್ ದಿಸ್? ಯಾಕೆ ಇದನ್ನು ಹೇಳದ ಅಂತಂದರೆ ಬಿಕಾಸ್ ಕೊಲಂಬಸ್ ವಾಸ್ ಫ್ಯೂರಿಯಸ್ ಬೈ ದ ಸೇಲರ್ಸ್ ಬಿಹೇವಿಯರ್. ಯಾಕಂದರೆ ಕೊಲಂಬಸ್ನಿಗೆ ತುಂಬ ಸಿಟ್ಟು ಬಂದಿತ್ತು. ಯಾಕೆ ಸಿಟ್ಟು ಬಂದಿತ್ತು ಅಂದರೆ ಸೇಲರ್ಸ್ ಬಿಹೇವಿಯರಿಂದ, ಅಂದರೆ ಆ ನಾವಿಕರಲ್ಲಿ ಕಂಡ್ಕೊಳ್ತಕ್ಕಂಥ ಒಂದು ಬಿಹೇವಿಯರ್ ಏನಿದೆ ಆ ಬಿಹೇವಿಯರ್ನಿಂದ ಆತನಿಗೆ ತುಂಬ ಸಿಟ್ಟು ಬಂದಿತ್ತು ಅಂಥೇಳಿ. ಮೂರನೇ ಒಂದು ವಿಚಾರವನ್ನು ನೋಡೋಣ, ಮೂರನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 3 ಈ ರೀತಿಯಾಗಿದೆ: ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಏನು ಆ ಮಗು ಅಂದರೆ ಇಲ್ಲಿ ಪೇಪೆ ಅಂತಕ್ಕಂಥವನು ನನ್ನ ಮತ್ತು ಸಾವಿನ ಮಧ್ಯೆ ನಿಂತ್ಕೊಂಡಿದ್ದಾನೇನು ಅಂತ ಪ್ರಶ್ನೆ ಕೇಳ್ತಾರೆ ಕೊಲಂಬಸ್. ಹಾಗಾದರೆ ಹೂ ಸೇಡ್ ದಿಸ್? ಇದನ್ನು ಯಾರು ಹೇಳಿದರು ಅಂತಂದರೆ ಕೊಲಂಬಸ್ ಹೇಳಿದರು. ಹೂ ಈಸ್ ರೆಫರ್ಡ್ ಟು ಆ್ಯಸ್ ಅ ಚೈಲ್ಡ್ ಹಿಯರ್? ಚೈಲ್ಡ್ ಅಂದರೆ ಯಾರು ಅಂತಂದರೆ ಪೇಪೆ ಅಂತಕ್ಕಂಥವ್ರು. ವ್ಯಾನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್? ಯಾವಾಗ ಈ ಪ್ರಶ್ನೆಯನ್ನು ಅವ್ರು ಕೇಳಿದರು ಅಂತಂದರೆ ವ್ಯಾನ್ ಪೇಪೆ ಕೇಮ್ ಟು ಹೆಲ್ಪ್ ಕೊಲಂಬಸ್ ಫ್ರಾಮ್ ಡ್ರಂಕನ್ ಸೀಮೆನ್. ಕುಡಿದಿರ್ತಕ್ಕಂಥ ನಾವಿಕರಿಂದ ಕೊಲಂಬಸ್ನನ್ನು ರಕ್ಷಣೆ ಮಾಡೋದಕ್ಕೆ ಯಾವಾಗ ಪೇಪೆ ಬರ್ತಾನಲ್ಲ ಆವಾಗ ಈ ಮಾತುಗಳನ್ನು ಕೊಲಂಬಸ್ ಹೇಳ್ತಾರೆ. ಇನ್ನು 4ನೇ ಪ್ರಶ್ನೆಗೆ ಬಂದುಬಿಟ್ಟು ಇಟ್ಸ್ ಸರ್ ಗ್ಲೋರಿ ಟು ಬಿ ಗಾಡ್. ಹೂ ಸೇಡ್ ದಿಸ್? ಈ ಮಾತನ್ನು ಯಾರು ಹೇಳಿದರು ಅಂತಂದರೆ ಪೆಡ್ರೋ ಅಂತಕ್ಕಂಥ ಆಫೀಸರ್ ಇರ್ತಾನಲ್ಲ ಅವ್ರು ಹೇಳ್ತಾರೆ. ಹೂ ಈಸ್ ಸರ್ ರೆಫರ್ಡ್ ಹಿಯರ್ ಅಂತಂದರೆ ಕೊಲಂಬಸ್. ವೈ ಡಿಡ್ ಹಿ ಥ್ಯಾಂಕ್ ಗಾಡ್? ಯಾಕೆ ಆತ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಅಂದರೆ ಬಿಕಾಸ್ ದೇ ಡಿಸ್ಕವರ್ಡ್ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್. ಅವರು ಹೊಸ ಜಗತ್ತಿನ ಬೆಳಕನ್ನು ಕಂಡರು, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ರಶ್ನೆ ಬಂದುಬಿಟ್ಟು ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಈಗಾಗಲೇ ಮೊದಲ ಪ್ರಶ್ನೆಯಲ್ಲಿ ಇದನ್ನು ನಾವು ನೋಡಿದ್ದೇವೆ, ಆದರೆ ಪ್ರಶ್ನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಸಬ್ ಕ್ವಶನ್ಸ್ ನೋಡೋಣ. ಹೂ ಈಸ್ ಸ್ಪೀಕರ್ ಹಿಯರ್? ಇದನ್ನು ಮಾತನಾಡಿದವರು ಯಾರು ಅಂತಂದರೆ ಡಿಯೆಗೋ ಅಂತಕ್ಕಂಥವನು. ಹೂ ಡಸ್ ಒನ್ ಮ್ಯಾನ್ ರೆಫರ್ಸ್ ಟು? ಒನ್ ಮ್ಯಾನ್ ಅಂತಂದರೆ ಯಾರಂದರೆ ಕೊಲಂಬಸ್. ವಾಟ್ ಡಸ್ ಹಿ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಇದರ ಅರ್ಥ ಏನು? ಈ ಒಂದು ಸ್ಟೇಟ್ಮೆಂಟ್ನ ಅರ್ಥ ಏನು ಅಂತ ಕೇಳಲಾಗಿದೆ. ಡಿಯೆಗೋ ಆ್ಯಂಡ್ ಅದರ್ ಸೀಮೆನ್ ವರ್ ಬಿಕಮಿಂಗ್ ಇಂಪೇಷಂಟ್. ಡಿಯೆಗೋ ಮತ್ತು ಇನ್ನುಳಿದ ಎಲ್ಲ ನಾವಿಕರು ಏನಾಗಿರ್ತಾರೆ, ತಾಳ್ಮೆಯನ್ನು ಕಳ್ಕೊಂಡಿರ್ತಾರೆ. ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್. ಅವರು ತಮ್ಮ ದೇಶಕ್ಕೆ ಸ್ಪೇನ್ ದೇಶಕ್ಕೆ ಹಿಂತಿರುಗಬೇಕು ಅನ್ನುವಂಥ ಒಂದು ನಿಲುವಿಗೆ ಬಂದಿರ್ತಾರೆ.
ಬಟ್ ಕೊಲಂಬಸ್ ವಾಸ್ ನಾಟ್ ರೆಡಿ ಟು ಡೂ ಸೋ. ಕೊಲಂಬಸ್ ಮಾತ್ರ ಇದನ್ನು ಮಾಡೋದಕ್ಕೆ ಒಪ್ಕೊಳ್ತಾ ಇದ್ದಿರಲಿಲ್ಲ, ಆ ಕಾರಣಕ್ಕಾಗಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, 6ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 6 ನೋಡ್ತಾ ಇದ್ದೇವೆ. I am your captain. Your duty is to obey me as mine is to obey the royal sovereigns of Spain who sent me. ಈ ಮಾತನ್ನು ಯಾರು ಹೇಳಿದರು ಅಥವಾ who does I refers to? I ಅಂದರೆ ಯಾರಪ್ಪ ಇಲ್ಲಿ? ಕೊಲಂಬಸ್. Who had to obey him? ಯಾರು ಅವನಿಗೆ ವಿಧೇಯರಾಗಿರಬೇಕು ಅಂತಂದರೆ ಆಲ್ ಸೀಮೆನ್, ಅಲ್ಲಿರ್ತಕ್ಕಂಥ ಎಲ್ಲ ಸಮುದ್ರ ನಾವಿಕರು ಆತನಿಗೆ ಏನಾಗಬೇಕು? ವಿಧೇಯರಾಗಿರಬೇಕು. ವೈ ವರ್ ದೇ ಡಿಸೊಬೀಡಿಯಂಟ್ ಟು ಹಿಮ್? ಯಾಕೆ ಅವರು ಅವಿಧೇಯರಾಗಿದ್ದರು ಅಂತಂದರೆ ಬಿಕಾಸ್ ಸೀಮನ್ ವರ್ ಬಿಕಮಿಂಗ್ ಇಂಪೇಷಂಟ್, ಅವರು ತಾಳ್ಮೆ ಕಳ್ಕೊಂಡಿದ್ದರು. ದೇ ವಾಂಟೆಡ್ ಟು ಗೋ ಬ್ಯಾಕ್ ಸ್ಪೇನ್, ಅವರು ತಮ್ಮ ದೇಶಕ್ಕೆ ಹಿಂತಿರುಗಬೇಕು ಅನ್ನೋಂಥ ಬಯಕೆಯಲ್ಲಿ ಇದ್ದರು. ಇನ್ನು 7ನೇ ಪ್ರಶ್ನೆ ಬಂದುಬಿಟ್ಟು ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರಾನ್ಸ್. ಈ ಪ್ರಶ್ನೆ ಈಗಾಗಲೇ ಒಂದು ಸತಿ ಬಂದಿತ್ತು, ಆದರೆ ಸಬ್ ಕ್ವಶನ್ ಮಾತ್ರ ಚೇಂಜ್ ಇರ್ತವೆ, ನೋಡ್ಕೋಬೇಕು ನೀವು. ಹೂ ಗೇವ್ ದಿಸ್ ವಾರ್ನಿಂಗ್? ಈ ವಾರ್ನಿಂಗನ್ನು ಯಾರು ಕೊಟ್ಟರು ಅಂದರೆ ಕೊಲಂಬಸ್ ಕೊಟ್ಟರು. ವಾಟ್ ಮೇಡ್ ದ ಸ್ಪೀಕರ್ ಗಿವ್ ದಿಸ್ ವಾರ್ನಿಂಗ್? ಯಾವ ಒಂದು ಅಂಶ ಈ ಒಂದು ಎಚ್ಚರಿಕೆ ಕೊಡುವಂತೆ ಮಾಡಿತು ಅಂತಂದರೆ ಟು ಕಂಟ್ರೋಲ್ ದ ಡ್ರಂಕನ್ ಸೀಮೆನ್ ರಶಿಂಗ್ ಟುವರ್ಡ್ಸ್ ಹಿಮ್. ಕುಡಿದಿರ್ತಕ್ಕಂತಹ ನಾವಿಕರು ಕ್ಯಾಪ್ಟನ್ ಕಡೆಗೆ ಓಡ್ತಾ ಬರ್ತಾಯಿದ್ರು ಅಥವಾ ಧಾವಿಸಿ ಬರ್ತಾಯಿದ್ರು, ಅದನ್ನು ತಡೆಯೋದಕ್ಕಾಗಿ ಆತ ಈ ರೀತಿ ಹೇಳ್ತಾನೆ. ವಾಟ್ ವಾಸ್ ದ ರಿಯಾಕ್ಷನ್ ಟು ದಿಸ್ ವಾರ್ನಿಂಗ್? ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಗೆ ಬಂದಿರತಕ್ಕಂಥ ಪ್ರತಿಕ್ರಿಯೆ ಏನು ಅಂತ ಕೇಳಿದರೆ ದ ಡ್ರಂಕನ್ ಸೀಮನ್ ಸ್ಟಾಪ್ಡ್ ಮೂವಿಂಗ್ ಬಟ್ ಗೊಲೆರೆಮೋ ಮೂವ್ಡ್ ಫಾರ್ವರ್ಡ್. ಕುಡಿದಿರ್ತಕ್ಕಂಥ ಎಲ್ಲ ನಾವಿಕರು ನಿಂತ್ಕೊಂಡ್ರೆ ಅದರಲ್ಲಿ ಒಬ್ಬಿರ್ತಕ್ಕಂಥ ಗೊಲೆರೆಮೋ ಐರಿಷ್ ಅಂತಕ್ಕಂಥವನು ಮುಂದುಗಡೆ ಬರ್ತಾನೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ 8. ದ ಸಾಂತಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕ್ಯಾರ್ಕಸ್. ಇಲ್ಲಿ ಹೂಸ್ ವರ್ಡ್ಸ್ ವಾಸ್ ಪೇಪೆ ಕೋಟಿಂಗ್ ಹಿಯರ್ ಅಂತಂದರೆ ಗೊಲೆರೆಮೋ ಐರಿಷ್ ಅಂತಕ್ಕಂಥವ್ರು ಈ ಮಾತುಗಳನ್ನ ಮಾತಾಡಿರ್ತಾರೆ, ಅವರ ಮಾತನ್ನು ಇಲ್ಲಿ ಆತ ದಾಖಲಿಸ್ತಾ ಇದ್ದಾನೆ. ವಾಟ್ ಈಸ್ ಸಾಂತಾ ಮರಿಯಾ? ಸಾಂತಾ ಮರಿಯಾ ನೇಮ್ ಆಫ್ ದ ಶಿಪ್, ಅದು ಹಡಗಿನ ಹೆಸರು. ವಾಟ್ ಡೂ ದ ವರ್ಡ್ಸ್ ರಿವೇಲ್ ಅಬೌಟ್ ದ ಪರ್ಸನ್ ಹೂ ಸೇಡ್ ದೆಮ್? ಈ ಮಾತನ್ನು ಹೇಳಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಏನು ಬಹಿರಂಗವಾಗಿ ನಮ್ಗೆ ಗೊತ್ತಾಗತ್ತೆ ಅಂದರೆ ದ ಸ್ಪೀಕರ್ ವಾಸ್ ಸೋ ಅಪ್ಸೆಟ್ ವಿತ್ ಕೊಲಂಬಸ್ ದ್ಯಾಟ್ ಹಿ ವಿಶ್ಡ್ ಹಿ ವಾಸ್ ಡೈಡ್. ದ ಸ್ಪೀಕರ್ ಅಂದರೆ ಈ ವಾಕ್ಯವನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ತುಂಬ ಅಪ್ಸೆಟ್ ಆಗಿದ್ದಾನೆ, ಯಾರೊಂದಿಗೆ ಅಂದರೆ ಕೊಲಂಬಸ್ನೊಂದಿಗೆ. ಸೊ ಹಿ ವಿಶ್ಡ್ ಹಿ ವಾಸ್ ಡೈಡ್, ಆತ ನಾನು ಸತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಡಿಸಿಪ್ಲಿನ್ ಈಸ್ ದ ಥಿಂಗ್ ಆಫ್ ಸರ್, ಇಟ್ಸ್ ಯು ಆರ್ ಅಸ್. ಹೂ ಡಸ್ ಯು ರೆಫರ್ಸ್ ಟು ಹಿಯರ್? ಯು ರೆಫರ್ಸ್ ಟು ಇಲ್ಲಿ ಕೊಲಂಬಸ್ ಅಂತ ಹೇಳಿ. ವ್ಯಾನ್ ಡಿಡ್ ದ ಸ್ಪೀಕರ್ ಸೇ ಸೊ? ಯಾವಾಗ ಈ ಮಾತನ್ನು ಹೇಳ್ತಾನೆ? ವ್ಯಾನ್ ಕೊಲಂಬಸ್ ಸೇ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಆ ಮಾತನ್ನು ಹೇಳಿದಾಗ ಈ ವಾಕ್ಯವನ್ನು ಆತ ಪ್ರತಿಕ್ರಿಯೆ ರೂಪದಲ್ಲಿ ಕೊಡ್ತಾನೆ. ವಾಟ್ ಮೂಡ್ ಡಸ್ ಇಟ್ ರಿವಿಯಲ್ ಅಬೌಟ್ ದ ಸ್ಪೀಕರ್? ಫ್ರಾನ್ಸಿಸ್ಕೋ ವಾಸ್ ಡೆಸ್ಪರೇಟ್, ಆತ ಹತಾಶನಾಗಿದ್ದಾನೆ. ಹಿ ಹ್ಯಾಡ್ ನೋ ರೆಸ್ಪೆಕ್ಟ್ ಫಾರ್ ಕೊಲಂಬಸ್, ಆತ ಕೊಲಂಬಸ್ನಿಗೆ ಯಾವುದೇ ತೆರನಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಾ ಇಲ್ಲ. ಇನ್ನು 10ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಹೇಡಿಗಳ ಮೊದಲು ನನ್ನನ್ನು ಕೊಲ್ಲಿ ಅಂತ ಹೇಳಿದವರು ಯಾರು? ಹೂ ಈಸ್ ದ ಸ್ಪೀಕರ್ ಅಂತಂದರೆ ಪೇಜ್ ಬಾಯ್. ಹೂಮ್ ಡಿಡ್ ದ ಸ್ಪೀಕರ್ ಕಾಲ್ ಕವರ್ಡ್? ಯಾರನ್ನು ಆತ ಕವರ್ಡ್ ಅಂತ ಕರೆದಿದ್ದಾನೆ ಅಂತಂದರೆ ಗುಲ್ರೆಮೋ ಆ್ಯಂಡ್ ಅದರ್ ಸೀಮ್ಯಾನನ್ನು ಕರೆದಿದ್ದಾನೆ. ವ್ಯಾನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್? ವೆನ್ ಗೊಲೆರೆಮೋ ಆ್ಯಂಡ್ ಅದರ್ ಸೀಮ್ಯಾನ್ ಟ್ರೈಡ್ ಟು ಅಟ್ಯಾಕ್ ಆನ್ ಕೊಲಂಬಸ್. ಯಾವಾಗ ಗೊಲೆರೆಮೋ ಐರಿಷ್ ಮತ್ತು ಇತರ ನಾವಿಕರು ಇವ್ರ ಮೇಲೆ ಯಾರು ನಾಯಕನ ಮೇಲೆ ಕೊಲಂಬಸ್ನ ಮೇಲೆ ಯಾವಾಗ ದಾಳಿ ಮಾಡಲಿಕ್ಕೆ ಬರ್ತಾರಲ್ಲ ಅವಾಗ ಈ ರೀತಿಯಾಗಿ ಆತ ಹೇಳ್ತಾನೆ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಕೊಳ್ಳಿ. ಈ 3 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ ವಿದ್ಯಾರ್ಥಿಗಳೇ. ಈ 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಕೊಲಂಬಸ್ ಹ್ಯಾಡ್ ದ ವಿಲ್ ಪವರ್ ಆ್ಯಂಡ್ ಹ್ಯಾಡ್ ದ ಸ್ಟ್ರೆಂತ್ ಆಫ್ ಪೇಸ್ ಆಬ್ಸ್ಟ್ಯಾಕಲ್ಸ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ಬೋದು. ಇದು 3 ಅಥವಾ 4 ಅಂಕಕ್ಕೆ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಮೇಲೆ ಗಿವ್ ಸಮ್ ಇನ್ಸ್ಟನ್ಸಸ್ ಶೋ ದ್ಯಾಟ್ ಪೇಪೆ ವಾಸ್ ಲಾಯಲ್ ಟು ಕೊಲಂಬಸ್ ಟಿಲ್ ದ ಎಂಡ್. ಈ ಕತೆ ಮುಗಿಯುವವರೆಗೂ ಸಹಿತ ಪೇಪೆ ಅಂತಕ್ಕಂಥವನು ತುಂಬ ನಿಷ್ಠನಾಗಿರ್ತಾನೆ ಕೊಲಂಬಸ್ನಿಗೆ. ಅದನ್ನು ಇಲ್ಲಿ ಏನು ಮಾಡಬೇಕು, ಕೆಲವು ಉದಾಹರಣೆಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.